ಮುಂದೆ ಅವನು ದೊಡ್ಡವನಾಗಿ ರಾಜ್ಯಭಾರ ಮಾಡ್ತಾ ಇರಬೇಕಾದ್ರೆ ಅವನಿಗೆ ಗೊತ್ತಾಗುತ್ತೆ ತನ್ನ ತಂದೆಯ ಸಾವು ಸರ್ಪದಿಂದ ಆಗಿದೆ ಅಂತ ಹೇಳಿ. ಆವಾಗ ಅವನೇನು ಮಾಡ್ತಾನೆ, ಒಂದು ಸರ್ಪಶಸ್ತ್ರಯಾಗ ಅಂತ ಒಂದು ಮಾಡಿಬಿಟ್ಟು ಎಷ್ಟೆಲ್ಲ ಸರ್ಪಗಳಿದೆ ಅಲ್ಲ ಎಲ್ಲಕ್ಕೂ ನಾಶ ಆಗಲಿ ಅಂತ ಒಂದು ಪಣ ತೊಟ್ಟುಬಿಟ್ಟು ಸರ್ಪ ಯಾಗವನ್ನು ಮಾಡ್ತಾನೆ. ಆ ಯಾಗ ಹೆಂಗೆ ಮಾಡ್ತಾನಂದ್ರೆ, ಎಲ್ಲೇ ಆ ಮಂತ್ರದ ಪ್ರಭಾವದಿಂದ ಎಲ್ಲೇ ಒಂದು ಸರ್ಪಗಳಿದ್ರು ಆಕಾಶ ಮಾರ್ಗವಾಗಿ ಹಾರ್ತಾ ಬಂದು ಆ ಯಜ್ಞದಲ್ಲಿ ಬೀಳ್ಬೇಕು. ಆ ಥರ ಒಂದು ಯಾಗವನ್ನ ಜನಮೇಜಯ ಮಾಡ್ತಾನೆ. ಎಲ್ಲ ಸರ್ಪಗಳು ಹಿಂಗೆ ಬಂದು ಬೀಳ್ತಾ ಇರ್ತಾವೆ. ಎಲ್ಲ ಎಷ್ಟು ಸರ್ಪಗಳೆಲ್ಲ ಬಂದು ಬೀಳ್ತಾವ. ಅದು ಸರ್ಪ ಸುಟ್ಟ ವಾಸನೆಯಿಂದ ಅಲ್ಲಿದ್ದವ್ರಿಗೆಲ್ಲ ತುಂಬಾ ತೊಂದರೆ ಆಗ್ತಾ ಇರುತ್ತಂತೆ. ಅಷ್ಟು ಒಂದು ಘೋರವಾಗಿ ಆಗ್ತಾ ಇರುತ್ತೆ. ಅವಾಗ ಈಗ ಸರ್ಪ ಕುಲವೇ ನಾಶವಾಗಿ ಹೋಗುತ್ತಲ್ಲ ಅಂತ ಹೇಳ್ಬಿಟ್ಟು ತಕ್ಷಕನ ತಂಗಿ ಜರತ್ಕಾರು, ಜರತ್ಕಾರುವಿನ ಮಗ ಆಸ್ತಿಕ. ಆಸ್ತಿಕನಿಗೆ ಜರತ್ಕಾರು ಹೇಳ್ತಾಳೆ, ಇಲ್ಲ ಈ ಯಾಗವನ್ನು ಹೇಗಾದ್ರೂ ಮಾಡಿ ನಿಲ್ಲಿಸು, ಇಲ್ಲದೆ ಸರ್ಪಗಳ ವಂಶವೇ ನಿರ್ವಂಶ ಆಗಿಬಿಡುತ್ತೆ. ಮುಂದೆ ಭೂಮಿಯ ಮೇಲೆ ಸರ್ಪ ಅಂದ್ರೆ ಏನು ಅಂತ ಗೊತ್ತಾಗೋದಿಲ್ಲ, ಅದಕ್ಕೆ ಇದನ್ನ ನೀನು ನಿಲ್ಲಿಸು ಅಂತ ಹೇಳ್ತಾನೆ. ಆಯ್ತು ಅಂತ ಹೇಳ್ಬಿಟ್ಟು ಆಸ್ತಿಕ ಜನಮೇಜಯ ರಾಜರ ಹತ್ರ ಬರ್ತಾನೆ. ಬಂದು ತನ್ನ ಒಂದು ಪ್ರಭಾವದಿಂದ ಒಂದು ರಾಜರನ್ನ ಸಂತೃಪ್ತ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ತನಗೆ ಬಂದಂತ ಎಲ್ಲ ವಿದ್ಯೆಗಳನ್ನು ಉಪಯೋಗಿಸಿ ಹಬ್ಬ ಎಷ್ಟು ಚಂದ ಹೇಳ್ತಾ ಇದ್ದಾನೆ ಅನ್ನೋ ಥರ ರಾಜರು ಮೆಚ್ಚಬೇಕು ಅನ್ನೋ ಥರ ಎಲ್ಲವನ್ನು ಹೇಳ್ತಾರೆ. ಹೇಳಿದಾಗ ರಾಜರು ಮೆಚ್ತಾರೆ. ನಿನಗೇನು ಬೇಕು ಕೇಳು ಅಂತ ಹೇಳ್ತಾರೆ. ನಾ ಹೇಳಿದ್ ಕೊಡ್ತೀಯಾ ನೀನು ಅಂತ ಹೇಳಿ, ಹೌದು ಕೊಡ್ತೀನಿ. ಇಲ್ಲ ಖಂಡಿತವಾಗಿ ಕೊಡ್ತೀನಿ ಅಂತ ನೀವು ಮಾತು ಕೊಟ್ಟರೆ ಮಾತ್ರ ಕೇಳ್ತಿದ್ರೆ, ಆಯ್ತಪ್ಪ ನೀವು ಏನು ಕೇಳಿದ್ ಖಂಡಿತ ಕೊಡ್ತೀನಿ ಕೇಳು ಅಂದಾಗ, ಈ ಯಾಗವನ್ನ ಮೊದಲು ನಿಲ್ಲಿಸಿ ಅಂತ ಹೇಳ್ತಾನೆ. ಅವರು ಯಾಗವನ್ನ ನಿಲ್ಲಿಸಿ ಅಂತ ಹೇಳ್ತಿರ್ಬೇಕಾದ್ರೆ ತಕ್ಷಕ ಬರ್ತಾ ಇರ್ತಾನೆ ಆ ಯಾಗಕ್ಕೀಗ. ಸರ್ಪ ಅಲ್ಲಿ ಬೀಳ್ಬೇಕೀಗ. ಅದು ಬಂದು ತಕ್ಷಕ ಹೋಗಿ ಇಂದ್ರನ ಸಿಂಹಾಸನ ಗಟ್ಟಿ ಹಿಡ್ಕೊಂಡಿರುತ್ತಂಥದ್ದು. ಈಗ ನನ್ ಸಾವಾಗುತ್ತಲ್ಲ ಅಂತ ಹೇಳ್ಬಿಟ್ಟು ಆ ಸಿಂಹಾಸನ ಜೊತೆಗೆ ಎಳ್ಕೊಂಡು ಬರ್ತಾ ಇರುತ್ತಂತೆ. ಅಷ್ಟು ಶಕ್ತಿ ಆ ಮಂತ್ರಗಳಿಗಿರುತ್ತಂತೆ. ಆಸ್ತಿಕ ಬಂದು ಸರ್ಪಗಳ ಯಾಗವನ್ನ ನಿಲ್ಲಿಸು ಅಂದಾಗ ತಕ್ಷಣ ನಿಲ್ಲಿಸಿದಾಗ ತಕ್ಷಕ ಅಲ್ಲಿ ಬೀಳ್ಬೇಕೀಗ. ಅಷ್ಟರ ತನಕ ರೆಡಿ ಆಗಿರುತ್ತದೆ ಎಲ್ಲ. ಆವಾಗ ಕೇಳ್ತಾನೆ ಯಾಕೆ ಅಂತ. ಇಲ್ಲ ನೀವು ಮಾಡ್ತಾ ಇರೋದು ತಪ್ಪು, ನಿಜವಾಗಿ ನಡೆದಿದ್ದು ಈ ಕತೆ. ನಿಮಗೆ ಪೂರ್ತಿ ಗೊತ್ತಿಲ್ಲದೆ ನೀವು ಸುಮ್ಮನೆ ತಕ್ಷಕ ಕಚ್ಚಿದ ತಂದೆಯವರು ದೇಹಾಂತ್ಯ ಆಗಿದ್ದಾರೆ ಅಂತ ನೀವು ತಿಳ್ಕೊಂಡಿದ್ದೀರಾ. ಮೊದಲು ಪೂರ್ತಿ ವಿಷಯವನ್ನು ತಿಳ್ಕೊಳ್ಳಿ ಅಂತ ಎಲ್ಲ ರಾಜನಿಗೆ ಸಮಾಧಾನ ಮಾಡಿ ಎಲ್ಲ ತಿಳಿಸಿ ಹೇಳ್ತಾನೆ. ರಾಜನ ಕೋಪನೂ ಸ್ವಲ್ಪ ಕಡಿಮೆ ಆಗುತ್ತೆ. ಆವಾಗಿನಿಂದ ಈ ಒಂದು ಸರ್ಪಗಳಿಗೆ ಆಸ್ತಿಕ ಅಂದ್ರೆ ಅಷ್ಟು ಪ್ರೀತಿ. ನಮ್ಮ ಪ್ರಾಣವನ್ನ ಉಳಿಸಿದ್ದ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಮೊದಲೆಲ್ಲ ಬಾಗಲ ಮೇಲೆ ಆಸ್ತಿಕ ಮುನಿ ಅಂತ ಬರೀತಾ ಇದ್ರು. ಅಂದ್ರೆ ಆಸ್ತಿಕ ಮುನಿ ಅಂದ್ರೆ ಒಂದು ಗೌರವ ಸರ್ಪಗಳಿಗೆ, ನಮ್ಮ ಪ್ರಾಣವನ್ನ ಉಳಿಸಿದಂತವನು ಅಂತ ಹೇಳ್ಬಿಟ್ಟು ಏನೋ ಬರೀತಿದ್ರು. ಆಸ್ತಿಕ 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 ಮುನಿ ಅಂತ ಹೇಳ್ಬಿಟ್ಟು. ಹಿಂಗಾಗಿ ಅವತ್ತಿಂದ ಅದು ನಡೆದಿದ್ದು ಈ ಶ್ರಾವಣ ಮಾಸದಲ್ಲಿ. ಇದು ಚೌತಿ ಪಂಚಮಿಯ ದಿನಾನೇ. ಅದಕ್ಕೋಸ್ಕರ ಈ ಒಂದು ದಿವಸದಲ್ಲಿ ನಾಗಗಳಿಗೆ ಪೂಜೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಪಂಚಮಿ ಹಬ್ಬ ಪ್ರಾರಂಭ ಆಗಿತ್ತು ಅಂತಾನು ಹೇಳ್ತಾರೆ. ಎಷ್ಟು ವಿಷಯಗಳಿದೆ. ನಾವು ಪಂಚಮಿ ದಿನ ಹುರಿಬಾರದು, ಕರಿಬಾರದು, ಸುಡಬಾರದು, ಮಾಡಬಾರದು, ಇದು ಮಾಡಬಾರದು. ಅದು ಹುರಿಬೇಡ ಕರಿಬೇಡ ಅದಕ್ಕೆಲ್ಲ ಮತ್ತೆ ಬೇರೆ ಕತೆ ಇದೆ ಮತ್ತೆ. ಇವಾಗ ಟೈಮ್ ಇದೆ ಅಲ್ವಾ, ಪರವಾಗಿಲ್ವಾ? ಖಂಡಿತ ಹೋಗ್ಲು. ಯಾಕಂದ್ರೆ ಒಂದು ವಿಷಯವನ್ನ ಕರೆಕ್ಟ್ ಆಗಿ ಪೂರ್ತಿ ತಿಳ್ಕೊಂಡ್ಬಿಟ್ರೆ ಅದ್ರದ್ದು ಒಂದು ಅರ್ಥ ಗೊತ್ತಾಗುತ್ತೆ. ಯಾಕೆ ಹುರಿಬಾರ್ದು ಯಾಕೆ ಕರಿಬಾರ್ದು ನಮಗ್ ಗೊತ್ತಿಲ್ಲ. ಇಲ್ಲ ಹಾವಿನ ಹೆಡೆ ಕರೆದಂಗ ಆಗುತ್ತೆ. ಒಬ್ರು ನನ್ಗೆ ಯಾರೋ ಕೇಳಿದ್ರು, ಕರೆದ್ರೆ ಹೆಡೆ ಕರೆದಂಗ ಆಗುತ್ತೆ, ಮತ್ತೆ ಬೇಯಿಸಿದ್ರೆ ಅಂತ. ದೇವ್ರ ವಿಷಯ ನನಗ್ ಗೊತ್ತಿಲ್ಲ ತಾಯಿ ಅಂತ ನಾನು. ಹೌದು. ಇಲ್ಲ ಅಂತಲ್ಲ, ಚಪಾತಿ ಹಂಚಿಡೋದಿಲ್ಲ, ರೊಟ್ಟಿ ಮಾಡೋದಿಲ್ಲ, ಹೆಚ್ಚೋದಿಲ್ಲ, ಏನು ಒಂದು ಕರಿಯೋದಿಲ್ಲ, ಒಂದು ಈ ತರ ಎಲ್ಲ ಇವತ್ತು ಪಂಚಮಿ ದಿವಸ ಒಂದು ಕೆಲವು ನಿಯಮಗಳು ಇರುತ್ತೆ. ಹೌದು. ಇಲ್ಲಿ ಬರೋದು ಒಂದು ಕತೆ ಬೇರೆ. ತಂದೆಗೆ ಒಂದು ವಿದರ್ಭ ರಾಜ್ಯದಲ್ಲಿ ಒಂದು ಊರು. ಆ ಊರಿನಲ್ಲಿ ತಂದೆಗೆ 8 ಜನ ಗಂಡು ಮಕ್ಕಳು, ಒಬ್ಬಳೆ ಮಗಳಿರ್ತಾಳೆ. ಆ ಮಗಳು ತುಂಬಾ ದೈವ ಭಕ್ತಳಾಗಿರ್ತಾಳೆ, ಮತ್ತೆ ಪತಿ ಭಕ್ತಳಾಗಿರ್ತಾಳೆ. ದೈವ ಭಕ್ತಳಾಗಿ ತುಂಬಾ ಎಲ್ಲರನ್ನ ಪ್ರೀತಿಯಿಂದ ನೋಡ್ಕೊಳ್ತಾಳೆ. ಅಣ್ಣ ತಮ್ಮಂದಿರಿಗಾಗ್ಲಿ ತಂದೆ ತಾಯಿಗಾಗ್ಲಿ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾ ಇರ್ತಾಳೆ. ಅವಳು ಒಂದಿನ, ಇದು ಬಡವರೆಲ್ಲ ಮೊದಲೆಲ್ಲ ತುಂಬಾ ಬಡತನ ಇರ್ತಿತ್ತು.
ಈ ಬಡತನವನ್ನ ಹೇಗಾದ್ರೂ ದೂರ ಮಾಡಬೇಕು ಅಂತ ಹೇಳಿ ತುಂಬಾ ದೇವರಿಗೆ ಪೂಜೆ ಮಾಡ್ತಾ ಇರ್ತಾಳೆ. ಒಂದು ದಿವಸ ಅವಳು ಪೂಜೆಗೆ ಅಂತ ದೇವಸ್ಥಾನಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಒಂದು ಗರುಡ ಅವಳ ತಲೆ ಮೇಲಿಂದ ಹೋಗ್ತಾ ಇರುತ್ತೆ. ಅದು ಇವಳನ್ನೇ ಹಿಂಬಾಲಿಸ್ಕೊಂಡು ಬರ್ತಾ ಇದೆ ಏನೋ ಅಂತ ಅವಳಿಗೆ ಭಯ ಆಗುತ್ತೆ. ಅಯ್ಯೋ ನನ್ ಗರುಡ ಬರ್ತಾ ಇದೆ, ಯಾರಾದ್ರೂ ನನ್ನ ಕಾಪಾಡಿ ಕಾಪಾಡಿ ಅಂತ ಅವಳು ಒಂದ್ ಸ್ವಲ್ಪ ಬಾಯಿ ಮಾಡ್ತಾಳೆ. ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಓಡ್ತಾ ಇರ್ತಾಳೆ. ಅವಾಗ ಒಂದು ಸರ್ಪ ಬಂದು ಆ ಗರುಡನಿಗೆ ಓಡಿಸುತ್ತೆ. ಅವಾಗ ಅಯ್ಯೋ ನೀನ್ ಎಷ್ಟು ನನ್ನ ಪ್ರಾಣ ಉಳಿಸಿದ್ಯಾ, ಆ ಗರುಡ ಬಂದು ನನಗೆ ಏನ್ ಮಾಡ್ತಿತ್ತೋ ಅಂತ ಹೇಳ್ಬಿಟ್ಟು ಅವಳು ಭಯ ಪಟ್ಟಿರ್ತಾಳೆ. ಅವಾಗ ಅವಳು ಆ ಗರುಡನಿಗೆ ಈಗ ನನ್ನ ಪ್ರಾಣ ಕಾಪಾಡಿದೀಯಾ ನೀನು, ನಮ್ಮ ಮನೆಗೆ ಬಾ ಅಂತ ಹೇಳ್ಬಿಟ್ಟು ಅದು ಸರ್ಪಕ್ಕೆ ತನ್ನ ಮನೆಗೆ ಕರೆದು ತನ್ನ ಬಡತನದ ಒಂದೆಲ್ಲವನ್ನು ಹೇಳ್ತಾಳೆ. ಆ ಸರ್ಪ ಹೇಳ್ತೀನಿ, ನೀ ಇನ್ಮೇಲೆ ಚಿಂತೆ ಮಾಡಬೇಡ, ನಿನಗೆ ದಿನಾ ಒಂದು ರತ್ನವನ್ನು ತಂದು ಕೊಡ್ತೀನಿ, ಇನ್ಮೇಲೆ ನೀವು ಸುಖವಾಗಿರಿ ಅಂತ ಹೇಳ್ತಾಳೆ. ಅದು ದಿನ ಒಂದ್ ಸ್ವಲ್ಪ ಬರುವಾಗ ಪ್ರತಿದಿನ ಆ ತಂಗಿ ಅಂತ ಸ್ವೀಕಾರ ಮಾಡಿರ್ತಾಳೆ ಸರ್ಪನು. ನೀ ನನ್ನ ತಂಗಿ ಇದ್ದ ಹಾಗೆ ಅಂತ ಹೇಳಿ ಬರುವಾಗ ಒಂದೊಂದು ರತ್ನ ಏನೋ ಒಂದು ವೈಡೂರ್ಯವನ್ನ ತಗೊಂಡು ಬಂದು ಅವಳಿಗೆ ಕೊಡ್ತಾ ಇರುತ್ತೆ. ಮನೆ ಪರಿಸ್ಥಿತಿ ಸುಧಾರಿಸ್ತಾ ಹೋಯ್ತು. 8 ಜನ ಅಣ್ಣತಮ್ಮಗಳು ನೋಡ್ತಾರೆ, ತಂದೆ ಮಗಳ ಮೇಲೆ ತುಂಬಾ ಪ್ರೀತಿ, ಮತ್ತೆ ಇವಳಿಂದ ಎಲ್ಲ ಸುಧಾರಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಅವಳನ್ನು ಹಾಡಿ ಹೊಗಳ್ತಾ ಇರ್ತಾರೆ. ಇದು ಈ ಸರ್ಪ ಬಂದು ದಿನಾ ಒಂದು ರತ್ನವನ್ನು ಕೊಡುತ್ತಲ್ಲ, ಅದಕ್ಕೆ ಏನಾದ್ರೂ ಮಾಡಬೇಕು ಅಂತ ಹೇಳಿಬಿಟ್ಟು ಆ ಸರ್ಪ ಒಂದ್ಸಲ ತಂಗಿ ಮನೆಯಲ್ಲಿಲ್ದಾಗ ಬಂದಾಗ ದೊಡ್ಡ ಅಣ್ಣ ಇರ್ತಾನೆ, ಅವನು ಬಂದ್ಬಿಟ್ಟು ಆ ಸರ್ಪಕ್ಕೆ ಹಾಕಿ ಹೊಡಿತಾನೆ. ಹೊಡೆದು ಹೇಳ್ತಾನೆ, ನೀ ಇನ್ನೊಂದು ಸ್ವಲ್ಪ ಹೆಚ್ಚಿನ ಒಂದು ರತ್ನಗಳನ್ನ ತಗೊಂಡು ಬಂದು ನನಗೆ ಕೊಡ್ಬೇಕು ನೀನು ಅಂತ ಹೇಳಿಬಿಟ್ಟು. ಇಲ್ಲ ಹಾಗೆಲ್ಲ ತಂದು ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿದಾಗ ಇವನು ಆ ಸರ್ಪಕ್ಕೆ ಹಾಕಿ ಹೊಡಿತಿರ್ತಾನೆ. ಅದಕ್ಕೆ ಕೇಳ್ತಾ ಇರ್ತಾನೆ. ಅವಾಗ ಉಳಿದ ಅಣ್ಣ ತಮ್ಮಗಳೆಲ್ಲ ಬರ್ತಾರೆ. ಬಂದು ಎಲ್ಲರೂ ಕೂಡಿ ಆ ಸರ್ಪಕ್ಕೆ ಹೊಡಿತಿರ್ತಾರೆ. ಆಗ ಆ ಸರ್ಪ ತಪ್ಪಿಸ್ಕೊಂಡು ಇವರನ್ನೆಲ್ಲ ಕಚ್ಚಿಬಿಟ್ಟು ಸತ್ತೋಗ್ಬಿಡ್ತಾರೆ ಎಲ್ಲ. ತಂಗಿ ಬರ್ತಾಳೆ, ನೋಡ್ತಾಳೆ ಇದು ಯಾಕೆ ಹೀಗೆಲ್ಲ ಆಗಿದೆ ಅಂತ ಹೇಳ್ಬಿಟ್ಟು ಸರ್ಪನಿಗೆ ಕೇಳ್ತಾಳೆ, ಯಾಕೆ ಏನಾಯ್ತು, ಎದಕ್ಕೆ ಕಚ್ಚಿದ್ಯಾ, ನೀನು ಇಷ್ಟು ಒಳ್ಳೆಯವನು, ನನ್ನ ಪ್ರಾಣವನ್ನೇ ಉಳಿಸಿದವನು ನೀನು, ಮತ್ತೆ ಇವರನ್ನೆಲ್ಲ ಕಚ್ಚೋದಕ್ಕೆ ಕಾರಣ ಏನು ಅಂತ ಕೇಳಿದಾಗ ಇಲ್ಲ ಅವರೆಲ್ಲ ಈ ತರ ಮಾಡಿದ್ದಾರೆ ಅಂತ ಹೇಳಿದಾಗ ಅವಳು ಹೇಳ್ತಾಳೆ, ಒಂದು ನನ್ನ ಅಣ್ತಮ್ಮದ್ರ ಪ್ರೀತಿಯನ್ನೇ ನೀ ಕಸ್ಕೊಂಡ್ಬಿಟ್ಟಿದೆಯಲ್ಲ, ಇದನ್ನ ಹೀಗೆ ಮಾಡಬೇಡ, ಅವರನ್ನ ಕ್ಷಮಿಸಿ ನೀನು ಅವ್ರನ್ನ ಉಳಿಸ್ಕೊಡು, ಮತ್ತೆ ಇದಕ್ಕೆ ಏನ್ ಮಾಡ್ಬೇಕು ಹೇಳು, ನಾನು ಮಾಡ್ಲಿಕ್ಕೆ ತಯಾರಿದ್ದೀನಿ ಅಂತ ಹೇಳಿದಾಗ ಒಂದು ಪಂಚಮಿಗೆ ಒಂದು ಪೂಜೆಯನ್ನ ಮಾಡೋದು ಒಂದು ನಿಯಮ ಇಟ್ಕೊಂತಾರೆ. ಮತ್ತೆ ಆ ದಿವಸ ನಾಗಕ್ಕೆ ಯಾವ ತೊಂದರೆ ಆಗ್ಬಾರ್ದಂತ ಹೇಳ್ಬಿಟ್ಟು ಹೊಲ ಉಳೋದಿಲ್ಲ, ಏನು ಹೆಚ್ಚೋದಿಲ್ಲ, ಕರಿಯೋದಿಲ್ಲ, ಈ ತರ ಒಂದು ನಿಯಮಗಳನ್ನ ಇಟ್ಕೊಂಡಿರ್ತಾರೆ. ಬೇಯಿಸೋದಾಗ್ಲಿ, ಕರಿಯೋದಾಗ್ಲಿ, ಹೆಚ್ಚೋದಾಗ್ಲಿ, ಉಳಿಮೆ ಅಂದ್ರೆ ಎಲ್ಲ ಹರಿತವಾದ ವಸ್ತುಗಳಿಗೆಲ್ಲ ವಿಶ್ರಾಂತಿ. ಎಲ್ಲ ಹರಿತ ವಸ್ತುಗಳಿಗೆ, ಕೆಲವು ಹಳ್ಳಿ ಕಡೆಗೆಲ್ಲ ಅವು ಹರಿತ ವಸ್ತುಗಳು ಇದು ನೇಗಿಲೆಲ್ಲ ಇರುತ್ತಲ್ಲ ಅವಕ್ಕೆಲ್ಲ ಇಟ್ಟು ಪೂಜೆ ಮಾಡ್ತಾರಂತೆ ಇದು ಪಂಚಮಿ ಹಬ್ಬಕ್ಕೆ. ಅದಕ್ಕೋಸ್ಕರ ಅಂತ ಹೇಳಿ ಪಂಚಮಿಗೆ ಅವರು ಈ ತರ ಏನು ಮಾಡೋದಿಲ್ಲ. ಅವತ್ತು ಬರೀ ಕುಚ್ಚಿದ ಕಡುಬು ಮಾಡ್ಬಿಟ್ಟು ಎಡೆ ಮಾಡ್ತಾರೆ ಅಂತ ಹೇಳಿ ಅವಾರದ ವಸ್ತುನು ಏನು ಮಾಡೋದಿಲ್ಲ. ಹೌದು, ಇದು ಕಡುಬು ಮಾಡಿಬಿಟ್ಟು ನೈವೇದ್ಯವನ್ನ ಮಾಡ್ತಾರೆ ಅಂತ ಒಂದು ಪ್ರತೀತಿ. ಹೀಗೆ ಇವು ನಾವು ಎಲ್ಲ ಹುಡುಕ್ತಾ ಹೋದಾಗ ಒಂದು ತುಂಬಾ ವಿಷಯಗಳು ಗೊತ್ತಾಗುತ್ತೆ ನಮಗೆ. ಈಗ ನಾವು ತುಳಸಿ ಕೃಷ್ಣನಿಗೆ ಹೇಗೆ ತುಳಸಿ ಏರಿಸ್ತೇವಿ, ಶಿವನಿಗೆ ಹಾಗೆ ಬಿಲ್ವ ಪತ್ರೆ ಏರಿಸ್ತೇವಿ. ಈ ವಿಭೂತಿ ಪ್ರಿಯ ಶಿವ, ಈ ತರ ನಾವು ಪ್ರತಿಯೊಂದನ್ನು ಈ ಮಾಸದಲ್ಲಿ, ಈಗ ನೋಡಿ ನೀವು ಸೋಮವಾರ ದೇವಸ್ಥಾನಕ್ಕೆ ಹೋದ್ರೆ ಎಲ್ಲ ಮೈ ತುಂಬಾ ವಿಭೂತಿ ಬಡ್ಕೊಂಬಂದಿರ್ತಾರೆ. ಮತ್ತೆ ಎಷ್ಟು ಪತ್ರಿ ಎಲ್ಲೆಲ್ಲಿ ಗಿಡ ಕಾಣುತ್ತೆ ಎಲ್ಲ ಪತ್ರಿನೂ, ಆದ್ರೆ ಆ ರೀತಿ ಪತ್ರಿಯನ್ನ ಮುರಿಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ನಾವು ಫಸ್ಟ್ ಪೂಜೆ ಮಾಡ್ಬೇಕಂತೆ. ಪೂಜೆ ಮಾಡಿ ನಿನ್ನನ್ನ ಒಯ್ದು ಶಿವನಿಗೆ ಏರಿಸ್ತಾ ಇದೀವಿ, ನನ್ನ ಕ್ಷಮಿಸು ಅಂತ ಹೇಳ್ಬಿಟ್ಟು ಕೈ ಮುಗಿದು ಅದಕ್ಕೆ ಪೂಜೆ ಮಾಡಿ ಆಮೇಲೆ ಪತ್ರಿ ಹರ್ಕೋಬೇಕಂತೆ. ಹಾಗೆ ಪತ್ರಿಯನ್ನ ಕೀಳೋ ಹಾಗಿಲ್ಲ ಅಂತಾನು ಹೇಳ್ತಾರೆ. ಮತ್ತೆ ಪತ್ರಿ ಅಂದ್ರೆ ತ್ರಿದಳ. ಹೌದು, ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ. ತ್ರಿದಳ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ, ನಡುವೆ ಶಿವ, ಎಡಗಡೆಗೆ ಬ್ರಹ್ಮ, ಬಲಗಡೆಗೆ ವಿಷ್ಣು. ಹೀಗೆ ಬ್ರಹ್ಮ ವಿಷ್ಣು ಇವರೇ ತ್ರಿದಳಗಳು. ಇದು ಅದಕ್ಕೋಸ್ಕರ ಇಲ್ಲಿ ಶಿವನಿಗೆ ಜಲಾಭಿಷೇಕ ಮಾಡ್ತಾರೆ, ಪಂಚಾಮೃತ ಅಭಿಷೇಕ ಮಾಡ್ತಾರೆ. ಈ ರೀತಿ ಅಂದು ಶಿವನಿಗೆ ಪೂಜೆ ಮಾಡೋದು. ಮತ್ತೆ ವಿಭೂತಿಗೆ ಏನ್ ಮಹಿಮೆ ಅಷ್ಟು, ವಿಭೂತಿ ಮಹಿಮೆ ತುಂಬಾ. ಎಲ್ಲ ಕಡೆ ನೋಡಿ ನೀವು ವಿಭೂತಿ ಪ್ರತಿದಿನ ನಸಲಿಗೆ ವಿಭೂತಿ ಇಲ್ಲದೆ ಯಾರೋ
ಬರಬಾರ್ದಂತ ಹೇಳ್ತಾರೆ. ಅಷ್ಟು ಶಕ್ತಿ ವಿಭೂತಿಯಲ್ಲಿ ಇರಬೇಕಾದ್ರೆ ಏನಿದೆ ಅಂತದ್ರಲ್ಲಿ ಶಕ್ತಿ ಅಂತದ್ದು ವಿಭೂತಿಯಲ್ಲಿ. ಒಂದು ಸಲ ಪಾರ್ವತಿ ಹೀಗೆ ಕೈಲಾಸದಲ್ಲಿ ಕುತ್ಕೊಂಡಿರ್ಬೇಕಾದ್ರೆ ಲಕ್ಷ್ಮಿ ಬರ್ತಾಳೆ. ಲಕ್ಷ್ಮಿ ಸರ್ವಾಭರಣ ಭೂಷಿತೆ. ಪಾರ್ವತಿ ಹತ್ರ ಏನು ಒಡವೆನೇ ಇರೋದಿಲ್ಲ. ಬರ್ತಾಳೆ ಅವಳು ಮೊದಲೇ ವಯ್ಯಾರಾಗಿತ್ತಿ ಲಕ್ಷ್ಮಿ. ಬಳೆ ಎಲ್ಲ ತೋರಿಸ್ಬೇಕು, ಕರಳಿಂದೆಲ್ಲ ತೋರಿಸ್ಬೇಕು, ಸೊಂಟದ ದಾಬು ತೋರಿಸ್ಬೇಕಂತ ಹೇಳಿ ಹಿಂಗೆ 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 ಮಾಡಿ ಬರ್ತಿರ್ತಾಳೆ. ಹಂಗೆ ಪಾರ್ವತಿ ನೋಡ್ತಾಳೆ, ಅಯ್ಯೋ ನೋಡಕ್ಕೆ ಹತ್ರ ಎಷ್ಟೊಂದಿದೆ ಅಲ್ಲ, ಅದು ನನಗೆ ತೋರಿಸ್ಬೇಕಂತ ಹೀಗೆ ಮಾಡ್ತಾ ಇದ್ದಾಳೆ. ನಾನು ನನ್ನ ಗಂಡನಿಗೆ ಹೇಳಬೇಕು, ನನಗೂ ಒಡವೆ ಮಾಡಿಸಿ ಕೊಡಿ ಅಂತ ಹೇಳಬೇಕು. ನೋಡಿ ದೇವತೆಗಳಲ್ಲೂ ಈ ಥರ ಆಸೆ ಇತ್ತವಾಗ ಅಂತ ಹೇಳಿಬಿಟ್ಟು ಲಕ್ಷ್ಮಿ ಹೋದ್ಮೇಲೆ ಶಿವನಿಗೆ ಹೇಳ್ತಾಳೆ, ಪಾರ್ವತಿ ಎಷ್ಟೊಂದು ಒಡವೆ ಹಾಕ್ಕೊಂಡಿದ್ದಾಳೆ, ನನಗೊಂದು ಸ್ವಲ್ಪ ಒಡವೆ ಮಾಡಿಸಿಕೊಡಿ, ನಾನು ಹಾಕ್ಕೊಳ್ತೀನಿ, ಅವಳದು ನೋಡಿ ನನಗೂ ಹಾಕ್ಕೋಬೇಕು ಅಂತ ಆಸೆ ಆಗಿದೆ ಅಂತ ಹೇಳ್ತಾಳೆ. ಶಿವ ಹೇಳ್ತಾನೆ, ನನ್ನ ಹತ್ರ ಒಡವೆ ನಿನಗೆ ಕೊಡಿಸ್ಲಿಕ್ಕೆ ಯಾವುದೇ ಒಂದು ವ್ಯವಸ್ಥೆ ಇಲ್ಲ, ಸೌಕರ್ಯ ಇಲ್ಲ ನನ್ನ ಹತ್ರ. ದುಡ್ಡಿಲ್ಲ, ಏನೂ ಇಲ್ಲ, ನಾ ಏನು ದೊಡ್ಡ ಸಂಬಳದವನು ಅಲ್ಲ, ಏನೂ ಇಲ್ಲ, ಏನು ಮಾಡಲಿ ಅಂತ ಹೇಳಿದಾಗ ಶಿವ ಹೇಳ್ತಾನೆ, ಒಂದು ಚಿಟಿಕೆ ವಿಭೂತಿ ಪಾರ್ವತಿಗೆ ಕೊಟ್ಟು ಹೇಳ್ತಾನೆ, ಇದನ್ನ ನೀನು ಕುಬೇರನಿಗೆ ಕೊಡು, ಈ ವಿಭೂತಿಯ ತೂಕದ ಬಂಗಾರವನ್ನ ಇಸ್ಕೊಂಬ, ಅದ್ರಲ್ಲಿ ಎಷ್ಟು ಬಂದಿದ್ ಬಂಗಾರನೆಲ್ಲ ನೀನ್ ಹಾಕೋ ಅಂತ ಹೇಳ್ತಾನೆ. ಒಂದ್ಸಲ ಶಿವನ ಹತ್ರ ನೋಡ್ತಾಳೆ, ಚಿಟಿಕೆ ವಿಭೂತಿ, ಇದನ್ನ ಕೊಟ್ಟು ಇದ್ರ ತೂಕದ್ದು ಬಂಗಾರ ತಗೊಂಡ್ಬರ್ಬೇಕಾ, ಏನ್ ಮಾಡ್ಲಿ ಅಂತ ಒಂದ್ಸಲ ನೋಡ್ತಾನೆ. ಅವನು ಹಿಂಗೆ ಸೊನ್ನೆ ಮಾಡ್ತಾನೆ, ಆಯ್ತು ಅಂತ ಬಿಟ್ಟು ಕುಬೇರನ ಹತ್ರ ಹೋಗ್ತಾಳೆ. ಕುಬೇರನಿಗೆ ಹೇಳ್ತಾಳೆ, ನನ್ನ ಪತಿ ಇಷ್ಟು ವಿಭೂತಿಯನ್ನ ಕೊಟ್ಟು ಕಳ್ಸಿದ್ದಾರೆ, ಇದನ್ನ ನೀನು ತೂಕ ಮಾಡಿ ಇದರ ತೂಕದ ಒಂದು ಒಡವೆಯನ್ನ ನನಗೆ ಕೊಡು ಅಂತ. ಕುಬೇರನು ನಗ್ತಾನೆ, ಅಮ್ಮ ಇದೆಲ್ಲ ಭಂಡಾರವೇ ನಿಮ್ದು, ಇದರಲ್ಲಿ ಏನ್ ಬೇಕೋ ತಗೊಂಡೋಗಿ, ಅದ್ರ ತೂಕ ಅಂತ ಎದಕ್ಕೆ ಕೇಳ್ತೀರಾ ಅಂತ ಕೇಳ್ತಾನೆ. ಅಲ್ಲ ಅಹಂಕಾರ, ಇದೆಲ್ಲ ನಂದು ಅಲ್ಲ, ನಿನಗೇನ್ ತಗೊಂಡೋಗಿ, ಇದೆಲ್ಲ ನಂದೆ, ತಗೊಂಡೋಗು ಅನ್ನೋ ಒಂದು ಕೊಟ್ಬಿಡ್ತೀನಿ. ಪಾರ್ವತಿ ಹೇಳ್ತಾ, ಇಲ್ಲ ನನ್ನ ಗಂಡನ ಆಜ್ಞೆ ಏನಾಗಿದೆ, ವಿಭೂತಿಯ ತೂಕದ್ದು ಎಷ್ಟು ಒಡವೆ ಬರುತ್ತೋ ಅಷ್ಟು ತಗೊಂಡ್ ಬಾ ಅಂತ ಹೇಳಿದ್ದಾರೆ, ನಾನು ಅಷ್ಟೇ ಮಾಡೋಳು, ಇದನ್ನ ನಾನು ತಕ್ಕಡಿಯಲ್ಲಿ ಇಡ್ತೀನಿ, ಇದಕ್ಕೆ ಎಷ್ಟು ತೂಕ ಬರುತ್ತೆ ಅಷ್ಟೇ ಕೊಡು, ನಾನು ಹೆಚ್ಚಿಗೆ ಕೇಳೋದಿಲ್ಲ ಅಂತ. ಆಯ್ತು, ವಿಭೂತಿಯನ್ನ ಅದ್ ಕೈಯಲ್ಲಿ ಎಷ್ಟು ಬರುತ್ತೆ ಅದಷ್ಟನ್ನ ತಕ್ಕಡಿಯಲ್ಲಿ ಇಡ್ತಾಳೆ. ಕುಬೇರ ನಗ್ತಾ ನಗ್ತಾ ಒಂದು ಸರವನ್ನ ಇಡ್ತಾನೆ, ಕೈ ಬರೀ ಹಚ್ಚಿ ಹೋಗಿರುತ್ತೆ. ಅದ ಇಡ್ತಾನೆ, ತಕ್ಕಡಿ ಸರಿ ಮಾರೋದಿಲ್ಲ, ಇನ್ನೊಂದ್ ಸ್ವಲ್ಪ ಹಾಕ್ತಾನೆ, ಇನ್ನೊಂದ್ ಸ್ವಲ್ಪ ಹಾಕ್ತಾನೆ, ಇನ್ನೊಂದ್ ಸ್ವಲ್ಪ ಹಾಕ್ತಾನೆ. ಆ ಕುಬೇರನ ರಾಜ್ಯದಲ್ಲಿ ಅವನು ಇದ್ರಲ್ಲಿ ಎಷ್ಟು ಇರುತ್ತೆ ಭಂಡಾರದಲ್ಲಿ, ಎಲ್ಲವನ್ನು ತಂದು ತಕ್ಕಡಿ ಎಲ್ಲ ಅದ್ರಲ್ಲಿ ಹಾಕ್ತಾನೆ. ಕೊನೆಗೆ ಒಂದು ಕಥೆಯಲ್ಲಿ ಬರುತ್ತೆ, ಕುಬೇರನ ಹೆಂಡತಿಯ ಮಂಗಳಸೂತ್ರವನ್ನು ಸಹ ಅದರಲ್ಲಿ ಇಟ್ರು ಅಂತ ಹೇಳ್ಬಿಟ್ಟು. ಅಷ್ಟಾದ್ರೂ ಅದು ಬರಂಗಿಲ್ಲ. ಆವಾಗ ಅವಳ ಮಂಗಳಸೂತ್ರಕ್ಕೆ ಪಾರ್ವತಿಗೆ ಒಂಥರ ನೋವಾಗ ಅನ್ಸುತ್ತೆ, ಇದೇನಪ್ಪ ಪಾಪ ಮಂಗಳಸೂತ್ರ ತೆಗೆದಿಡ್ತಿದ್ದಾಳಲ್ಲ ಪ್ರಭು, ಇದೇನ್ ಮಾಡ್ತಿದೆಯಾ ಅಂತ ಒಂದ್ಸಲ ಕ್ಷಣ ಶಿವನನ್ನ ನೆನೆಸ್ದಾಗ ಸ್ವಲ್ಪ ತಕ್ಕಡಿ ಅಲ್ಲಾಡುತ್ತಂತದು. ಎದ್ದೇಳೋದಿಲ್ಲ, ಸ್ವಲ್ಪ ಅಲ್ಲಾಡುತ್ತಂತದು. ಅವಾಗ ಕುಬೇರ ಹೇಳ್ತಾನೆ, ಅಮ್ಮ ಈ ವಿಭೂತಿ ಮಹಿಮೆ ತುಂಬಾ ಇದೆ, ತಗೊಂಡೋಗ್ಬಿಡಿದೀವಿ, ಇನ್ಮೆ ಈಗೆಲ್ಲ ನಿಮ್ದೆ ನೋಡಿ ಅಂತ ಹೇಳ್ತಾನೆ ಕುಬೇರ. ಅವಾಗ ಪಾರ್ವತಿ ಏನ್ ಹೇಳ್ಬೇಕು, ಈ ವಿಭೂತಿಗೆ ಇಷ್ಟೊಂದು ಶಕ್ತಿ ಇರ್ಬೇಕಾದ್ರೆ ಈ ಎಲ್ಲ ಒಡವೆಗಳು ತೃಣ ಸಮಾನ. ಹೌದು, ಮತ್ತೆ ಇದಕ್ಕಿಷ್ಟು ಒಡವೆಗೂ ಇದು ಸರಿ ಬಂದಿಲ್ಲ ಅಂದ್ರೆ ಈ ವಿಭೂತಿ ಶಕ್ತಿ ಎಷ್ಟಿರ್ಬೇಕಲ್ಲ. ಆಗಿದ್ರೆ ಹಾಗಾದ್ರೆ ನನಗಿದೆಲ್ಲ ಏನು ಬೇಡ, ಇದೇ ಬೇಕು, ನಾನು ಕೊಟ್ಟಿದ್ದ ವಿಭೂತಿನೇ, ನಾನು ತಂದು ವಿಭೂತಿನೇ ನಾನು ತಗೊಂಡೋಗ್ತೀನಿ ಅಂತ ವಿಭೂತಿನೇ ತಗೊಂಡೋಗ್ತಾಳೆ. ಅದಕ್ಕೋಸ್ಕರ ನಾವು ಎಲ್ಲೇ ಹೋದ್ರಿ, ಸಿದ್ಧಾರೂಢ ಮಠಕ್ಕೆ ಹೋಗಿ, ಶಿವನ ದೇವಸ್ಥಾನಕ್ಕೆ ಎಲ್ಲೇ ಹೋಗ್ರಿ, ನಾವು ಸ್ವಲ್ಪನಾದ್ರೂ ವಿಭೂತಿ 3 ಬಟ್ಟೆ ಹಚ್ಕೊಳ್ಳಿಲ್ಲ ಅಂದ್ರೆ ಒಂದ್ ಸ್ವಲ್ಪ ಇಲ್ಲಿ ಹಚ್ಕೊಂಡು ಒಂದ್ ಸ್ವಲ್ಪ ಹೊಟ್ಟೆಗೋ ಎದೆಗೋ ಹಚ್ಕೊಂಡು ಬರೋದು ಒಂದು ಸಂಪ್ರದಾಯ ಇರುತ್ತೆ. ಇಷ್ಟು ಶಿವನ ಒಂದು ಮಹಿಮೆ. ಆ ಶಿವನಿಗೂ ಕಲಿಸ್ಬೇಕಾಗಿತ್ತು, ಕುಬೇರನಲ್ಲಿ ಎಲ್ಲ ನನ್ನ ಅಹಂಕಾರ ಇತ್ತು. ಹೌದು ಹೌದು. ಆಮೇಲೆ ಪಾರ್ವತಿಗೂ ಅದ್ರ ಬೆಲೆ ತಿಳಿಬೇಕಾಗಿತ್ತು. ಹಿಂಗಾಗಿ ಗೊತ್ತಾಗಬೇಕಿತ್ತು. ಹೀಗೆ ಶಿವಂದು ಮಹಿಮೆ ಅವನ ತುಂಬಾ, ಶಿವಪುರಾಣ ಓದ್ಲಿಕ್ಕೆ ಕುತ್ಕೊಂಡ್ರೆ ಹೇಳಲಿಕ್ಕೆ ಮನಸ್ಸಾಗೋದಿಲ್ಲ. ಅಷ್ಟು ಒಂದು ಸುಂದರವಾಗಿ ಮತ್ತೆ ರೋಮಾಂಚಕಾರಿಯಾಗಿದೆ ಶಿವನ ಕತೆ. ಈ ಶ್ರಾವಣ ಮಾಸದಲ್ಲಿ ಎಲ್ಲ ಕೆಲವು ಕಡೆ ಎಲ್ಲ ಶಿವಪುರಾಣ ಹಚ್ಚಿರ್ತಾರೆ. ಹೌದು, ಒಂದು ತಿಂಗಳು ಪೂರ್ತಿ ಶಿವಪುರಾಣ ಹೇಳ್ತಾ ಇರ್ತಾರೆ.
ಈ ಶ್ರಾವಣ ಮಾಸದಲ್ಲಿ ಈಗ ನಾಗರ ಪಂಚಮಿ ಆಯ್ತು, ಈಶ್ವರನ ಮಹಿಮೆ ಆಯ್ತು, ಇದ್ರ ಮಧ್ಯದಲ್ಲಿ ಇನ್ನೊಂದು ಹಬ್ಬ ಬರೋದೇ ವರಮಹಾಲಕ್ಷ್ಮಿ. ಶುಕ್ರ ಗೌರಿ, ನಮ್ಮ ಉತ್ತರ ಕರ್ನಾಟಕ ಕಡೆ ಶುಕ್ರ ಗೌರಿ ಪೂಜೆ ಅಂತಾನೆ ಇದ್ದಿರೋದು ಅದು ಮೊದಲು. ಈ ಕಡೆ ಬೆಂಗಳೂರು ಕಡೆ ಎಲ್ಲ ವರಮಹಾಲಕ್ಷ್ಮಿ ಅಂತ ಮಾಡ್ತಾರೆ. ಇತ್ತೀಚೆಗೆ ಇಲ್ಲಿ ಕೂಡ ಎಲ್ಲ ವರಮಹಾಲಕ್ಷ್ಮಿ ಅಂತ ನಡೀತಾ ಇದೆ. ಇದು ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ? ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಇದಕ್ಕೂ ಒಂದು ಪೌರಾಣಿಕ ಕತೆ ಬರುತ್ತೆ. ಈ ಕತೆ ಅಂತ ಹೇಳಿದ್ರೆ, ಮೊದಲು ದಂಪತಿಗಳಿದ್ರು, ಬಡವರು ಇದ್ರು. ಆದ್ರೆ ಕೂಡು ಕುಟುಂಬ, ಅತ್ತೆ ಮಾಮ ಮೈದುನಗಳು ತುಂಬಾ ಜನ ಇರ್ತಾರೆ. ಅದರಲ್ಲಿ ಅವಳ ಹೆಸರು ಏನೋ ಒಂದು ನೆನಪಾರ್ಬಿಟ್ಟೆ. ಅವಳ ಹೆಸರಿದೆ. ಅವಳು ತುಂಬಾ ದೈವ ಭಕ್ತಳಿರ್ತಾಳೆ, ಮತ್ತೆ ಪತಿ ಭಕ್ತಳಾಗಿರ್ತಾಳೆ. ತುಂಬಾ ಪತಿ ಪೂಜೆ ಮಾಡ್ತಿರ್ತಾಳೆ, ಪತಿ ಸೇವೆಯನ್ನ ಮಾಡ್ತಿರ್ತಾಳೆ. ಚಾರುಮತಿ ಅವಳ ಹೆಸರು. ಅವಳು ಪತಿ ಭಕ್ತಳು ಮತ್ತೆ ಪತಿ ಪೂಜೆಯನ್ನ ಮಾಡ್ತಿರ್ತಾಳೆ. ಅವಳು ಮಲಗಿದಾಗ ಒಂದ್ಸಲ ಅವಳ ಕನಸಲ್ಲಿ ಲಕ್ಷ್ಮೀ ದೇವಿ ಬಂದು ಹೇಳ್ತಾಳೆ, ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಗಿಂತ ಮೊದಲು ಬರುವ ಒಂದು ಶುಕ್ರವಾರ, 2ನೇ ಶುಕ್ರವಾರ ಆಗ್ಬೋದು ಅಥವಾ 3ನೇ ಶುಕ್ರವಾರ ಆಗ್ಬೋದು, ಆದ್ರೆ ಹುಣ್ಣಿಮೆಗಿಂತ ಮೊದಲು ಬರುವ ಶುಕ್ರವಾರವನ್ನ ನೀನು ಮನೆಯನ್ನೆಲ್ಲ ಸ್ವಚ್ಛ ಮಾಡಿ ಶೃಂಗಾರ ಮಾಡಿ ಒಂದು ಲಕ್ಷ್ಮಿ ಒಂದು ಪೂಜೆಯನ್ನ ಮಾಡಿದ್ರೆ ಅವತ್ತಿನ ದಿನ ನಾನು ಬಂದಿರ್ತೀನಿ, ನಿಮ್ಮ ಎಲ್ಲ ದರಿದ್ರವನ್ನ ದೂರ ಮಾಡ್ತೀನಿ ಅಂತ ಆ ಚಾರುಮತಿಯ ಕನಸಿನಲ್ಲಿ ಬಂದು ಲಕ್ಷ್ಮಿ ಹೇಳಿರ್ತಾಳೆ. ಅವಳಿಗೆ ಒಂಥರ ರೋಮಾಂಚನ ಆಗುತ್ತೆ. ಕೇಳ್ತಾಳೆ, ಬೆಳಗ್ಗೆ ಎದ್ದು ತನ್ನ ಮಾವನಿಗೆ ಗಂಡನಿಗೆ ಅತ್ತೆಗೆ ಕರೆದ್ಬಿಟ್ಟು ಹೇಳ್ತಾಳೆ, ನನಗೆ ಈ ತರ ಕನಸು ಬಿದ್ದಿತ್ತು, ಶ್ರಾವಣ ಮಾಸದ ಒಂದು ಹುಣ್ಣಿಮೆಗಿಂತ ಮೊದಲು ಬರುವ ಒಂದು ಶುಕ್ರವಾರ ಪೂಜೆ ಮಾಡ್ಲಿಕ್ಕೆ ಹೇಳಿದ್ದಾರೆ ಆ ದೇವಿ ಅಂತ ಹೇಳಿದಾಗ, ಆಯ್ತು ಮಾಡೋಣ ಅದಕ್ಕೇನಂತೆ ಅಂತ ಹೇಳ್ಬಿಟ್ಟು ಅವರು ಒಂದು ಶ್ರಾವಣದಾಗೆ ಹುಣ್ಣಿಮೆಗಿಂತ ಮೊದಲು ಅಂದ್ರೆ 2ನೇ ಶುಕ್ರವಾರ ಅಂದ್ರೆ ವರಮಹಾಲಕ್ಷ್ಮಿ ಅಂತ ಹೇಳ್ತೀವಿ ನಾವು. ಆ ಶುಕ್ರವಾರ ಒಂದು ವರಮಹಾಲಕ್ಷ್ಮಿಗೆ ಅಂತ ಪೂಜೆ ಮಾಡಿ ಬಂದ ಮುತ್ತೈದೆಯರಿಗೆ ಉಡಿ ತುಂಬಿ ಅನ್ನದಾನವನ್ನ ಮಾಡಿ ಕಷ್ಟದಲ್ಲಿದ್ದವರಿಗೆ ಒಂದೇನಾದ್ರು ಸಹಾಯ ಮಾಡೋದು, ಮತ್ತೆ ಬ್ರಾಹ್ಮಣರಿಗೆ ದಾನಗಳನ್ನು ಕೊಡೋದು, ಈ ರೀತಿ ಒಂದು ಮಾಡಿ ತಮ್ಮ ಒಂದು ಕಷ್ಟವನ್ನ ದೂರ ಮಾಡಿಕೊಂಡ್ರು. ಮತ್ತೆ ಹೊಸದಾಗಿ ಮದುವೆ ಆದವರೆಲ್ಲ ಇದು ಮಂಗಳಗೌರಿ ಪೂಜೆ, ಶುಕ್ರ ಗೌರಿ ಪೂಜೆ ಇದನ್ನೆಲ್ಲ ಮಾಡಿ ವ್ರತ ಹಿಡಿತಾರೆ. ಈ ಶುಕ್ರ ಗೌರಿ ವರಮಹಾಲಕ್ಷ್ಮಿ ಪೂಜೆಯಿಂದ ಏನೇ ನಮ್ಮ ಕಷ್ಟಗಳಿದ್ರು ಪರಿಹಾರ. ಒಂದು ಬಡತನ ಇದ್ರೆ ದೂರ ಆಗುತ್ತೆ, ಮಕ್ಕಳಿಲ್ಲ ಅಂದ್ರೆ ಮಕ್ಕಳಾಗುತ್ತೆ, ಮದುವೆ ಆಗಿಲ್ಲ ಅಂದ್ರೆ ಒಳ್ಳೆಯ ಗಂಡ ಒಳ್ಳೆಯ ಹೆಂಡತಿ ಈ ವ್ರತದಿಂದ ಸಿಗ್ತಾಳೆ ಅಂತ ಹೇಳಿಬಿಟ್ಟು ಈ ವ್ರತವನ್ನ ಸಂಕಲ್ಪದ ಮುಖಾಂತರ ಮಾಡಿದ್ರೆ ಇಲ್ಲಿ ದೇವಿ ಒಂದು ವರವನ್ನ ಕೊಡ್ತಾಳೆ. ಮತ್ತೆ ಸಾಯುಜ್ಯ ಪದವಿ ಎಲ್ಲ ಅವ್ರಿಗೆ ಏನ್ ಬೇಕೋ ಅದನ್ನೆಲ್ಲ ಕೊಟ್ಟು ಅವರನ್ನ ಕಾಯ್ತಿರ್ತಾಳೆ ಅಂತ ಹೇಳ್ಬಿಟ್ಟು. ನಾವು ಯಾವುದೇ ಒಂದು ಪುರಾಣ ಕಥೆಗಳನ್ನ ತಗೊಂಡ್ರು ಎಲ್ಲದರಲ್ಲೂ ಬರೋದು ಒಂದೇ, ಎಲ್ಲರನ್ನ ಪ್ರೀತಿ ಮಾಡಿ, ದ್ವೇಷ ಬೇಡ, ಅಸೂಯೆ ಬೇಡ, ಸಮಾನವಾಗಿ ಎಲ್ಲರನ್ನೂ ಒಂದು ನೋಡ್ಕೊಳ್ಳೋದು, ಮತ್ತೆ ಅನ್ನದಾನಗಳನ್ನ ಮಾಡೋದು, ಬ್ರಾಹ್ಮಣರಿಗೆ ದಾನವನ್ನ ಕೊಡೋದು, ಇದೆಲ್ಲ ಮಾಡಿದ್ರೆ ಪುಣ್ಯ ಸಂಪಾದನೆ ಅಂತ ನಾವು ಪ್ರತಿಯೊಂದು ಕಥೆಯಲ್ಲೂ ನಾವು ಇದನ್ನೇ ನೋಡ್ಕೊಂಡು ಬರ್ತೀವಿ. ಹೀಗಾಗಿ ಈ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಒಂದು ಮನೆಗೆ ಬಂದಂತಹ ಮುತ್ತೈದೆಯರಿಗೆ ನಮ್ಮ ಶಕ್ತಿ ಅನುಸಾರ ಒಂದು ನೀವು ಏನು ಕೊಟ್ಟು ಅವರಿಗೆ ಉಡಿ ತುಂಬಿ ಏನೋ ಪ್ರಸಾದ ಸಾಧ್ಯ ಆದ್ರೆ ಅವರಿಗೆ ಮಾಡಿಸಿ, ಬ್ರಾಹ್ಮಣರಿಗೆ ಒಂದು ದಾನ ಕೊಟ್ಟು ಅವ್ರಿಗೆ ಅಥವಾ ಬ್ರಾಹ್ಮಣರಿಗೆ ಅನ್ನದಾನವನ್ನ ಮಾಡಿ ಒಂದು ಪೂಜೆ ಮಾಡುವ ಒಂದು ಸಂಪ್ರದಾಯ ಅಲ್ಲಿಂದ ಬಂದಿದೆ. ಇದು ವರಮಹಾಲಕ್ಷ್ಮಿ ಹಬ್ಬದಿಂದ. ಇದ್ರ ಜೊತೆಗೆ ಇದು ಮಂಗಳವಾರನೂ ಪೂಜೆ ಮಾಡ್ತಾರೆ, ಮಂಗಳಗೌರಿ ವ್ರತ ಅಂತ ಹೇಳ್ಬಿಟ್ಟು. ಇದು ಗೌರಿ, ಪರಮೇಶ್ವರನ ಪತ್ನಿಯೇ ಗೌರಿ. ಅವು ಗೌರಿ ವ್ರತವನ್ನು ಮಾಡಿದ್ರು ಸಹ ಇದೇ ಎಲ್ಲ ಸೇಮ್. ಮದುವೆ ಆಗದೆ ಇದ್ರೆ ಮದುವೆ ಆಗುತ್ತೆ, ಮತ್ತೆ ಹೊಸದಾಗಿ ಮದುವೆ ಆದವರು ತಾಯಿ ಮನೆಯಿಂದ ಮಂಗಳಗೌರಿ ವ್ರತವನ್ನ ಹಿಡಿದು ಗಂಡನ ಮನೆಗೆ ಹೋಗಿ ಪೂಜೆ ಮಾಡ್ತಾರೆ. ಆಮೇಲೆ ಇದು ವ್ರತಗಳನ್ನ ಹಿಡಿಯೋದು ಒಂದು ಸಂಪ್ರದಾಯ. ನಮಗೆಲ್ಲ ಬರೋದೇನು, ಗಂಡನ ಆಯುಷ್ಯ, ನಮಗೆ ಆರೋಗ್ಯ, ಮತ್ತೆ ಒಂದು ಐಶ್ವರ್ಯ, ಇವು ಅಷ್ಟು ನಮಗೆ ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಇವೆಲ್ಲ ಪೂಜೆಗಳನ್ನ ಮಾಡೋದು.